ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಸಿ ಅಲಸಂದೆ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಇದು ಮುದ್ದೆ, ಚಪಾತಿ, ದೋಸೆ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು 1/2 kg ಹಸಿ ಅಲಸಂದಿನ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬಲ್ತಿರೋದಾದರೆ ಎಳೆದು ಚೆನ್ನಾಗಿರುತ್ತೆ, ಬಲ್ತಿರೋದು ಸ್ವಲ್ಪ ಈಸಿ ಬಿಡಿಸೋದಕ್ಕೆ. ಯಾವ ರೀತಿ ಮಾಡೋದು ಅಂತಂದರೆ, ಮೊದಲು ನಾನು ಈ ಕಪ್ಪಲ್ಲಿ 1 ಕಪ್ಪಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ, ತೊಗರಿಬೇಳೆ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಅಂದ್ಬಿಟ್ಟು. ಮುದ್ದೆ ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿ ಅಲಸಂದೆ ಏನು ಹಚ್ಕೊಂಡಿದ್ದೆ ಅದು ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಇದು ಮೂರೂ ನಾನು ಕೂಗ್ಸೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಒಂದೆರಡು ನೀರೆಲ್ಲ ಹಾಕಿ 1-2 ವಿಜಿಲ್ ಬರ್ಸೋಣ. ಅಷ್ಟೊತ್ತಿಗೆ ಇಲ್ಲಿ ಖಾರಕ್ಕೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು. ಮತ್ತು ಸಾಂಬಾರು ಪುಡಿ, ನೀವು ಯಾವ್ದು ಸಾಂಬಾರು ಪುಡಿ ಯೂಸ್ ಮಾಡ್ತಿದ್ದೀರಾ ಅದೇ ಹಾಕ್ಕೋಬೋದು. ನಾನು ಮನೆಯಲ್ಲಿ ಮಾಡಿರ್ತಕ್ಕಂತಹ ಒಂದು ಸಾಂಬಾರು ಪೌಡರು, ಖಾರ ಎಷ್ಟು ಬೇಕೋ ನಿಮಗಷ್ಟು, ನಾನು 2 ಸ್ಪೂನ್ಸಷ್ಟು ತೊಗೊಂಡಿದ್ದೀನಿ. ಈಗ ಕುಕ್ಕರ್ ಕೂಡ ಬಿಟ್ಟಿದೆ ಕೂಗಿ. ಟೊಮೆಟೊನ ಕೂಡ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಕಾಳು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನು ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ, ತುಂಬ ಹಾಕ್ಕೊಳ್ಳಲ್ಲ. 1-2 ಸ್ಪೂನ್ಸಷ್ಟು ಟೊಮೆಟೊ ಮತ್ತು ಕಾಳು ಮತ್ತು ಟೊಮೆಟೊ ಏನು ಬೇಯಿಸ್ಕೊಂಡಿದ್ದೀವಿ ಅದಷ್ಟು ಫೈನ್ ಪೇಸ್ಟಾಗಿ ಮಾಡಿಕೊಂಡು ಈಗ ಒಗ್ಗರಣೆ ಹಾಕ್ಕೊಳೋದು ತುಂಬಾ ಈಸಿ ಮಾಡ್ಕೊಳ್ಳೋದು. ಕಾಳೆಲ್ಲ ಬಿಡಿಸಿರೋದಿದ್ರೆ 20 ಮಿನಿಟ್ಸಲ್ಲೆಲ್ಲ ಈ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ಯಾರಾದರೂ ಈ ರೀತಿ ಮಾಡ್ತೀರಾ ಅಂತಂದರೆ ನನಗೂ ಕಮೆಂಟ್ ಬಾಕ್ಸಲ್ಲಿ ಮಾಡಿ, ಅಂದರೆ ನಾವು ಇದೇ ರೀತಿ ಸಾಂಬಾರು ಮಾಡೋದು ಅಂದ್ಬಿಟ್ಟು ನನಗೂ ಖುಷಿ ಆಗುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ, ಕರಿಬೇವು ಹಾಕ್ಕೊಂಡು ಏನು ಬೇಯಿಸ್ಕೊಂಡಿದ್ದೀವಲ್ಲ ನಾವು, ಅದು ಮತ್ತು ಖಾರ ರುಬ್ಕೊಂಡಿದ್ದೀವಲ್ಲ ಅದು ಎಲ್ಲ ಹಾಕಿ ಲಾಸ್ಟಲ್ಲಿ ನಾನು ಏನು ರುಬ್ಕೊಂಡಿರ್ತೀವಲ್ಲ ಅದು ಮತ್ತು ಬದನೆಕಾಯಿನ ನಾನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಬೇಯಿಸೋಕ್ಕೆ ಹಾಕಿಲ್ಲ, ಬಿಕಾಸ್ ಬದನೆಕಾಯಿ ಬೇಗ ಬೆಂದುಬಿಡುತ್ತೆ, ಅದು ಸ್ಮ್ಯಾಶ್ ಥರ ಆಗೋಗುತ್ತೆ, ಸಿಗಲ್ಲ ಬಾಯಿಗೆ ಅಂದ್ಬಿಟ್ಟು ನಾನು ಕುದಿಯೋವಾಗ ಬದನೆಕಾಯಿನ ಹಾಕ್ಕೊಂಡ್ರೆ ಅದು ಕುದಿಯೋ ಟೈಮ್ಗೆ ಚೆನ್ನಾಗಿ ಬೆಂದಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಹಾಕ್ಕೊಳೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ನಾನು ಇದನ್ನು ಮಧ್ಯಾಹ್ನ ಮುದ್ದೆಗೆ ಮಾಡ್ಕೊಂಡಿದ್ದೆ ಮತ್ತು ನೈಟ್ ಇದೇ ಸಾಂಬಾರಿಗೆ ಸ್ವಲ್ಪ ಚಪಾತಿ ಈಗ ಹಾಕ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದಿಬೇಕು. ಯಾವುದೇ ಸಾಂಬಾರಾಗಿರ್ಬೋದು ನಾವು ಎಷ್ಟು ಕುದಿಸ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ ಸಾಂಬಾರಾಗಿರ್ಬೋದು, ಮಸಾಲೆ ಸಾಂಬಾರಾಗಿರ್ಬೋದು ಎಲ್ಲನೂ. ಈಗ ನಾನು ಮುದ್ದೆ ಕೂಡ ಇಡ್ತಾಯಿದ್ದೀನಿ. ಏನಪ್ಪ ಇಷ್ಟಿದೆ ಅಂದ್ಕೋಬೋದು, ನಾನು ಒಂದೇ ಮುದ್ದೆ ಮಾಡಿದ್ದೀನಿ, ನನಗೆ ಮುದ್ದೆ ಅಷ್ಟು ಇಷ್ಟ ಆಗಲ್ಲ, ಸೊ 1 ಮುದ್ದೆ ಮಾತ್ರ ಮಾಡಿದ್ದೆ. ಈಗ ಸಾಂಬಾರು ಜೊತೆ ಮುದ್ದೆ ಕೂಡ ರೆಡಿ ಇದೆ. ಬಿಸಿ ಬಿಸಿ ಸಾಂಬಾರು, ಬಿಸಿ ಬಿಸಿ ಮುದ್ದೆ. ನೋಡ್ತಾ ಇರ್ಬೋದು ಬದನೆಕಾಯಿ ಯಾವ ರೀತಿ ಬೆಂದಿದೆ, ಅಷ್ಟು ಮಾತ್ರ ಬೆಂದರೆ ಚೆನ್ನಾಗಿರುತ್ತೆ. ನೀವು ಕೂಡ ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು, ಮುದ್ದೆಗೆ, ಚಪಾತಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಹುಡುಕ್ತಿದ್ದೀರಾ, ಈ ಒಂದು ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡ್ಬೋದು. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.